ನೀಟ್ 2026 ಏನೈತ್ಲ ಇನ್ನೂ ಎಕ್ಸಾಮ್ ಆಗೇ ಇಲ್ಲ, ಆದರೂ ಕಟ್ ಆಫ್ದು ಏನೈತ್ಲ ಆಲ್ರೆಡಿ ಐಡಿಯಾ ಇರ್ತೈತಿ. ಮತ್ತು ನಿಮಗೆಲ್ಲ ಡೌಟ್ ಇರ್ತೈತಿ ಕಟ್ ಆಫ್ನ ಹೆಂಗೆ ಗೆಸ್ ಮಾಡ್ಬೋದು, ಇನ್ನೂ ಏನೈತ್ಲ ಎಕ್ಸಾಮು ಆಗೇ ಇಲ್ಲ. ನೆಕ್ಸ್ಟ್ ಏನಂದ್ರೆ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡ್ರಿ, ನಿಮಗೇನೈತ್ಲ ಒಂದು ಐಡಿಯಾ ಬರ್ತೈತಿ ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ಬೋದು ಅಂತೇಳಿ. ಸ್ಟೂಡೆಂಟ್ ಏನೈತ್ಲ ಭಾಳಷ್ಟು ಕ್ಲಾರಿಟಿ ಸಿಗ್ತೈತಿ ಮತ್ತು ಪೇರೆಂಟ್ಸು ಒಂದು ಸ್ವಲ್ಪ ಟೆನ್ಷನು ಕಮ್ಮಿ ಆಗ್ತೈತಿ. ಎಕ್ಸಾಮ್ ಮೊದಲು ಏನಂದ್ರೆ ಮೋಸ್ಟ್ ಕಾಮನ್ ಕ್ವಶನ್ ಎಷ್ಟಂದ್ರೆ ಕಟ್ ಆಫ್ ಎಷ್ಟು ಹೋಗ್ತೈತಿ ಅಂತ ಹೇಳಿ ಬಹಳಷ್ಟು ಜನರಿಗೆ ಚಿಂತಿರ್ತೈತೆ. ಆದ್ರೆ ಕರ್ನಾಟಕ ಒಳಗೆ ನಮಗೇನೈತ್ಲ ಗೌರ್ಮೆಂಟ್ ಸೀಟ್ ಸಿಗೋ ಚಾನ್ಸಸ್ ಐತೇನಂತ ಹೇಳಿ ಬಹಳಷ್ಟು ಜನರಿಗೂ ಡೌಟ್ ಇರ್ತೈತಿ. ಕರ್ನಾಟಕ ಒಳಗೆ ಎಷ್ಟು ಸೇಫೆಸ್ಟ್ ಮಾರ್ಕ್ಸ್ ಆಗಿರ್ಬೋದು, ಸೇಫೆಸ್ಟ್ ಮಾರ್ಕ್ಸ್ ಅನ್ನೋದಕ್ಕಿಂತನೂ ಸೇಫೆಸ್ಟ್ ರ್ಯಾಂಕ್ ಅಂತ ಹೇಳ್ತಾನೆ. ಮತ್ತು ನೆಕ್ಸ್ಟ್ ಒಂದಿಷ್ಟು ಮಂದಿ ಹೇಳ್ತಾರೆ 500 ಮಾಡಬೇಕು, 520 ಮಾಡಬೇಕು ಅಂತ ಹೇಳಿ. ಮತ್ತು ಕಟ್ ಆಫ್ ಸಡನ್ನಾಗಿನ 40 ಮಾರ್ಕ್ಸ್ 50 ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ತೈತೆ. ಆದ್ರೆ ಏನೈತ್ಲ ರ್ಯಾಂಕಿಂಗ್ ಒಳಗೆ ಏನಂದ್ರೆ ಡಿಫ್ರೆನ್ಸ್ ಆಗಂಗಿಲ್ಲ. ಲಾಸ್ಟ್ ಇಯರ್ ಕಂಪ್ಯಾರಿಸನು ನೆಕ್ಸ್ಟ್ ಹೇಳ್ತಾನೆ. 2024 ಆಗಿದ್ದ ಇನ್ಸಿಡೆಂಟ್ ಮತ್ತು 2024 2025 ಆಗಿದ್ದ ಇನ್ಸಿಡೆಂಟ್ ಹೇಳ್ತಾನೆ. ಅದರ ನಿಮಗೇನೈತ್ಲ ಕಂಪ್ಲೀಟಾಗಿ ಐಡಿಯಾ ಬರ್ತೈತಿ. ನೆಕ್ಸ್ಟ್ ಏನಂದ್ರೆ ಲಾಸ್ಟ್ 3-4 ಇಯರ್ಸ್ ಮಾರ್ಕ್ಸ್ ಹೆಂಗಿತ್ತು, ಎಷ್ಟು ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಇತ್ತು, ಮತ್ತು ಪೇಪರ್ ಯಾವ ಲೆವೆಲ್ ಇತ್ತು, ಡಿಫಿಕಲ್ಟಿ ಲೆವೆಲ್ ಯಾವುದಿತ್ತು, ಮತ್ತು ಕರ್ನಾಟಕ ಸ್ಟೇಟ್ ಒಳಗೆ ಎಷ್ಟು ಸೀಟ್ ಅದಾವು, ಎಷ್ಟು ಇನ್ಕ್ರೀಸ್ ಆಗ್ಯಾವು, ಮತ್ತು ಕಾಂಪಿಟೇಷನ್ ಲೆವೆಲ್ ಯಾವ ಥರ ಇರ್ತೈತಿ, ಮತ್ತು ಎಷ್ಟು ಮಾರ್ಕ್ಸ್ ರೇಂಜ್ ಎಷ್ಟು ಬರ್ಬೋದು, ಮತ್ತು ಲಾಸ್ಟ್ ಇಯರ್ ಯಾವ ರೀತಿ ಕಟ್ ಆಫ್ ಟ್ರೆಂಡ್ ಇತ್ತು ಅನ್ನೋದು ಕಂಪ್ಲೀಟಾಗಿ ಹೇಳ್ತಾನೆ. ಆಲ್ರೆಡಿ PPT ಅಂತೂ ಮಾಡೇನಿ. ಕರ್ನಾಟಕ ಒಳಗೆ ಏನೈತ್ಲ 3 ರೌಂಡ್ ನಡೀತಾವೆ. ರೌಂಡ್ 1, ರೌಂಡ್ 2, ಮಾಪ್ ಆಫ್ ರೌಂಡ್ ಅಂತ ಹೇಳಿ ನಡೀತಾವೆ. ರೌಂಡ್ 1 ಏನೈತ್ಲ ನಾವೇನೈತ್ಲ ಫೈನಲ್ ಕಟ್ ಆಫ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಆದ್ರೆ ಈ ವರ್ಷ ಅದು ಫುಲ್ ಫ್ಲಾಪ್ ಆಗೈತಿ. ಯಾಕನ್ನೋದು ನೆಕ್ಸ್ಟ್ ಏನೈತ್ಲ ಕಂಪ್ಲೀಟಾಗಿ ಹೇಳ್ತಿರ್ತಾನೆ. ಮತ್ತು ರೌಂಡ್ 2 ಮಾಪ್ ಆಫ್ ರೌಂಡ್ ಆಲ್ಮೋಸ್ಟ್ ಆಲ್ ರೌಂಡ್ 1ಇಂದನ ಫೈನಲ್ ಕಟ್ ಆಫ್ ಅಂತ ಪ್ರತಿ ವರ್ಷ ಹಿಡಿತಿದ್ದೀವಿ. ಆದ್ರೆ ನೆಕ್ಸ್ಟ್ ಏನಂದ್ರೆ ನೀಟ್ 2026 ಒಳಗೆ ಏನೈತ್ಲ ಕರ್ನಾಟಕದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಬರ್ಬೋದು ಅನ್ನೋದು ಹೇಳತ್ತಾನೆ. ಆಲ್ಮೋಸ್ಟ್ ಆಲ್ ನೀವೆಲ್ಲ ಎಕ್ಸಾಮ್ ನಾ ಅಂದ್ರೆ ಇಲ್ಲಿ ಒಂದು PPT ಮಾಡೇನಿ. ಇಲ್ಲಿ ಏನಂದ್ರೆ ಕರ್ನಾಟಕ ಒಳಗೆ ಏನೈತ್ಲ 4-5 ಥರ ಸೀಟ್ ಇರ್ತಾವೆ. ಒಂದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಮತ್ತು GMP ಸೀಟ್ ಇರ್ತಾವೆ. GMP ಸೀಟ್ ಅಂದ್ರೆ ಇದ್ರದ್ದು 12 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಇದಕ್ಕಿಂತ ಜಾಸ್ತಿ ಇದ್ದಿದ್ದು ಅದಾವು. ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಇರ್ತೈತಿ, ಅದ್ರದ್ದು ಏನೈತ್ಲ 22 ಲಕ್ಷ GMP ಸೀಟ್ ಇದನ್ನ ಫೀಸ್ ಐತಿ. ಮತ್ತು ನಾ ಮಾಡಿದ್ದು ಏನಂದ್ರೆ GMP ಸೀಟ್ ಇದ್ರದ್ದು ಏನಂದ್ರೆ 12 ಲಕ್ಷ ಫೀಸ್ ಇರ್ತೈತಿ. ಇದ್ರ ಕಟ್ ಆಫ್ ಏನು ಭಾಳಷ್ಟು ಹೋಗಂಗಿಲ್ಲ. ಜನರಲ್ ಮೆರಿಟ್ದು 79,000 ಬತ್ತಂದ್ರೆ ಇದ್ರದ್ದು ಏನೈತ್ಲ ಆಲ್ಮೋಸ್ಟ್ ಆಲ್ 1,29,000 ಐತಿ. ಇದೇನೈತ್ಲ SR ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾನಗಂಡಿ ಬಾಗಲಕೋಟೆ ಏನೈತಿ, ಇದು ಹೊಸದಾಗಿ ಆಲ್ಮೋಸ್ಟ್ ಆಲ್ 3-4 ಇಯರ್ಸ್ ಆಗಿ ಹೊಸ ಕಾಲೇಜ್ ಐತಿ. ಅದಕ್ಕೆ ಏನೈತ್ಲ ಇದ್ರ ಕಟ್ ಆಫ್ ಆಲ್ಮೋಸ್ಟ್ ಆಲ್ ಒಂದು ನಿಮಿಷ ಓಕೆ ಎಷ್ಟು ಮಾರ್ಕ್ಸ್ ಅಂದ್ರೆ 446 ಮಾರ್ಕ್ಸಿಗೆ ಜನರಲ್ ಮೆರಿಟ್ 446 ಮಾರ್ಕ್ಸಿಗೆ ಏನೈತ್ಲ ಇದ್ರ ಕಟ್ ಆಫ್ ನಿಂತೈತಿ. ಇದು SR ಪಾಟೀಲ್ ಮೆಡಿಕಲ್ ಕಾಲೇಜ್ ಏನೈತಿ ಸೆಕೆಂಡ್ ರೌಂಡ್ ತೊಗೊಂಡನಿ. ನಾ ಎದಕ್ಕೆ ಫಸ್ಟ್ ರೌಂಡಿಂದ ತಗೋಲಿಲ್ಲ ಅಂದ್ರೆ ಲಾಸ್ಟ್ ಇಯರ್ 2025 ಒಳಗೆ ಏನೈತ್ಲ ಆಲ್ಮೋಸ್ಟ್ ಆಲ್ ಏನಂದ್ರೆ ಕರ್ನಾಟಕ ಒಳಗೆ ಏನೈತ್ಲ 1500 ಸೀಟ್ ಇನ್ಕ್ರೀಸ್ ಆದವು. ಅವು ಏನಂದ್ರೆ MBBS ಆಲ್ ಓವರ್ ಇಂಡಿಯಾ ಒಳಗೆ 12,000 ಸೀಟ್ ಇನ್ಕ್ರೀಸ್ ಆದವು. ಅದ್ರೊಳಗೆ 10-12%
ಕರ್ನಾಟಕ ಒಳಗನ ಜಾಸ್ತಿ ಅದು ಸೆಕೆಂಡ್ ರೌಂಡಿಗೆ ಏನೈತ್ಲ 800ರಿಂದ 1000 ಸೀಟ್ ಜಾಸ್ತಿ ಅದಕ್ಕೋಸ್ಕರನ ನಾ ಸೆಕೆಂಡ್ ರೌಂಡಿಂದ ಮತ್ತು ಥರ್ಡ್ ರೌಂಡಿಂದ ಹೇಳತ್ತೀನಿ. ಮತ್ತು ಈ ವರ್ಷನೂ ಕೂಡ ಜಾಸ್ತಿ ಆಗಬಹುದು. ಯಾಕಂದ್ರೆ ಹೊಸದಾಗಿ ರಾಮನಗರ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಕನಕಪುರ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಲಾಸ್ಟ್ ಇಯರ್ ಪಾರುಕಿಯ ಮೆಡಿಕಲ್ ಕಾಲೇಜ್ ಹೊಸದಾಗಿ ಆ್ಯಡ್ ಆಯಿತು. ಮತ್ತು ಇನ್ನೊಂದು ಯಾವ ಕಾಲೇಜ್ ಅಂದ್ರೆ ಆಲ್ಮೋಸ್ಟ್ ಆಲ್ 9 ಗೌರ್ಮೆಂಟ್ ಕಾಲೇಜ್ದಾಗ ಏನೈತ್ಲ 50 ಸೀಟ್ ಜಾಸ್ತಿ ಆದರೂ ಅಲ್ಲಿ ಏನೈತ್ಲ ಕರ್ನಾಟಕ ಒಳಗೆ ಹೊಸದಾಗಿರುವಂಥ ಒಂದು ಏನು ಬಂದೈತೆ ಅಂದ್ರೆ NRI CT ಇದ್ರ ಫೀಸ್ ಏನೈತ್ಲ 25 ಲಕ್ಷ ಇರ್ತೈತಿ. ಈ ವರ್ಷನೂ ಎಲ್ಲ ಗೌರ್ಮೆಂಟ್ ಕಾಲೇಜ್ ಒಳಗೆ ಸೀಟ್ ಬಂದು ಅಂದ್ರೂ ಮತ್ತೇನೈತ್ಲ ಸೀಟ್ ಜಾಸ್ತಿ ಆಗ್ತೈತಿ. ಇಲ್ಲೇನು 1,29,000 ಆಗಿರ್ಬೋದು, 1,32,000 ಆಗಿರ್ಬೋದು, ಇದೇನೈತ್ಲ 1,40,000 ಆಗಿರ್ಬೋದು, 45,000 ತನೂ ಹೋಗ್ತೈತಿ. ಯಾವುದಂದ್ರೆ ಥರ್ಡ್ ರೌಂಡ್ ಸೆಕೆಂಡ್ ರೌಂಡ್ ಅನ್ನೋಗೇನ 800 ಸೀಟ್ ಜಾಸ್ತಿ ಆಗಿದ್ದು, ಥರ್ಡ್ ರೌಂಡ್ ಒಳಗೆ ಏನೈತಂದ್ರೆ 450 ಸೀಟ್ ಜಾಸ್ತಿ ಆಗಿದ್ದು. ಆಲ್ ಓವರ್ ಕರ್ನಾಟಕ ಏನೈತಿ 500 ಸೀಟ್ ಜಾಸ್ತಿ ಆಗಿದ್ದು, 50 ಸೀಟ್ ಏನೈತ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಏನೈತ್ಲ ಇದನ್ನಾಗ್ತಾವೆ. ಯಾವುದಂದ್ರೆ ಕೇಲಿ ಬೆಳಗಾವಿದು ಏನೈತ್ಲ 50 ಸೀಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಇದನ್ನಾಗ್ತಾವೆ. ನೆಕ್ಸ್ಟ್ ಯಾವುದಂದ್ರೆ GMPH. ಇದು GMPH ಅಂದ್ರೆ ಇದ್ರದ್ದು ಏನೈತ್ಲ 12 ಲಕ್ಷ ಫೀಸನ್ನ ಇರ್ತೈತಿ. ಯಾರಿಗಂದ್ರೆ ಹೈದ್ರಾಬಾದ್ ಕರ್ನಾಟಕ ಆ ಸ್ಟೂಡೆಂಟಿಗೆ ಏನೈತ್ಲ ಇದನ್ನ ಇರ್ತೈತಿ. ಇದ್ರದ್ದು ಎಷ್ಟಂದ್ರೆ ಮಾರ್ಕ್ಸ್ 407 ಮಾರ್ಕ್ಸ್ ಐತಿ. 407 ಮಾರ್ಕ್ಸಿಗೆ ಏನೈತ್ಲ ಇದ್ರದ್ದು ಸೆಕೆಂಡ್ ರೌಂಡಿಂದ ಕಟ್ ಆಫ್ ನಿಂತೈತಿ. ಮತ್ತು ಥರ್ಡ್ ರೌಂಡಿಗೆ ನೋಡೋದಾದ್ರೆ 2,31,000 ಇದ್ರ ಮಾರ್ಕ್ಸ್ ಲಾಸ್ಟ್ ಇಯರ್ 2,31,000 ಆಲ್ಮೋಸ್ಟ್ ಆಲ್ 389 ಮಾರ್ಕ್ಸಿಗೆ ಏನೈತ್ಲ ಇದ್ರ ಕಟ್ ಆಫ್ ನಿಂತೈತಿ. ಇದ್ರ ಕಟ್ ಆಫ್ ಈ ಥರ ಐತಿ. ಮತ್ತು ನೆಕ್ಸ್ಟ್ ಏನಂದ್ರೆ ಜನರಲ್ ಮೆರಿಟ್ ಇದೇನೈತ್ಲ 73,000 ರ್ಯಾಂಕಿಂಗ್ ಐತಿ. ಆದರೂ ಕೂಡ 73,000 ರ್ಯಾಂಕಿಂಗ್ ಅಂದ್ರೆ 73,000 ರ್ಯಾಂಕಿಂಗ್ ಯಾವ ಕಾಲೇಜ್ ಅಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಇದೇನೈತ್ಲ KLE ಕಾಲೇಜ್ ಐತಿ, ಡೀಮ್ಡ್ ಕಾಲೇಜ್ ಐತಿ. ಮತ್ತು ಇದ್ರ ಮಾರ್ಕ್ಸ್ ಲಾಸ್ಟ್ ಇಯರ್ ಎಷ್ಟಂದ್ರೆ 73,000ಗೆ 483,000 ರ್ಯಾಂಕಿಗೆ ಏನೈತ್ಲ ಇಲ್ಲಿ ಸೀಟ್ ಸಿಕ್ಕೈತಿ 483 ಮಾರ್ಕ್ಸಿಗೆ. ಮತ್ತು ನೆಕ್ಸ್ಟ್ ಥರ್ಡ್ ರೌಂಡಿಗೆ ಏನೈತ್ಲ 79,000ಕ್ಕೆ ಎಷ್ಟು ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ 2025 ಎಕ್ಸಾಮದ ಏನೈತ್ಲ 479 ಮಾರ್ಕ್ಸ್. ಲಾಸ್ಟ್ 2023 ಒಳಗೆ 2024 ಒಳಗೆ ಕಂಪ್ಯಾರಿಸನ್ ಮಾಡ್ರೆ ಎಷ್ಟು ಅಂದ್ರೆ 76,000 ರ್ಯಾಂಕಿಗೆ ಏನೈತ್ಲ 601 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. 2024 ಬಹಳಷ್ಟು ಈಜಿ ಕ್ವಶನ್ ಪೇಪರ್ ಇದ್ದಿದ್ದರಿಂದ ಬಹಳಷ್ಟು ಎಷ್ಟಂದ್ರೆ 720 ಔಟ್ ಆಫ್ 720ನ ಎಷ್ಟು ಜನ ಮಾಡಿರಂದ್ರೆ 17 ಜನ ಮಾಡಿರು. ಮತ್ತು 600 ಮೇಲೆನ 76,000 ಜನ ಇದ್ರ. ಆದರೆ ಈ ಸರಿ ಏನೈತಿ 480 ಮಾರ್ಕ್ಸಿಗಿನ ಕಟ್ ಆಫ್ ಅಂತೂ ನಿಂತಿತ್ತು. ಈ ವರ್ಷ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಟಫ್ ಇತ್ತು. ಆದ್ರೆ ಈ ವರ್ಷ ಏನಾಗ್ತೈತಿ ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಇದ್ರದ್ದು ಎಷ್ಟು ರ್ಯಾಂಕ್ ಅಂದ್ರೆ 88,000 ರ್ಯಾಂಕಿಂಗ್. ಇದ್ರದ್ದು ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಮಾಡಿದ 86,000 ರ್ಯಾಂಕಿಗೆ 473 ಮಾರ್ಕ್ಸಿಗೆ ಏನೈತ್ಲ ಈ ಕಾಲೇಜ್ದಾಗ ಅದು ಜನರಲ್ ಮೆರಿಟ್ ಇದೇನೈತ್ಲ ಲಾಸ್ಟ್ ರ್ಯಾಂಕ್ ಐತೆ. ಅದು ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದೇನೈತ್ಲ ಸೆಕೆಂಡ್ ರೌಂಡಿಂದ ಐತೆ. ಥರ್ಡ್ ರೌಂಡಿಗೆ ಏನೈತ್ಲ ಯಾವ ಕಾಲೇಜ್ ಅಂದ್ರೆ 94,000 ರ್ಯಾಂಕಿಗೆ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು ಇದ್ರದ್ದು ಏನೈತ್ಲ 94,000 ರ್ಯಾಂಕಿಂಗ್ ನಿಂತೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 469 ಮಾರ್ಕ್ಸ್.
5 ಒಳಗಿಂದ ಎಕ್ಸಾಮ್ ಅದ ನೀವು 2024 ಒಳಗೆ ಎಲ್ಲರೇ ಕಂಪ್ಯಾರಿಸನ್ ಮಾಡ್ರೆ ಎಷ್ಟಂದ್ರೆ 560 ಆಗಿರ್ಬೋದು 70 560 ಏನೈತಲ್ಲ ಈ ಕಾಲೇಜ್ದಾಗ ಸಿಕ್ತ ಲಾಸ್ಟ್ ರ್ಯಾಂಕ್ ಆಗಿತ್ತು. ಆ ವರ್ಷ ಸೀಟ್ ಜಾಸ್ತಿ ಆಗಿಲ್ಲೋಗು ಇದಕ್ಕಿಂತ ಹೈಯೆಸ್ಟ್ ಕಟ್ ಆಫ್ ಇತ್ತು. ಅಂದ್ರೆ ಈ ಕ್ಯಾಟಗರಿಗಿನ 10ರಿಂದ ಫಸ್ಟ್ ಸೆಕೆಂಡ್ ರೌಂಡಿಗೆ ನೋಡ್ಬೋದು 88,000 ಆಗೈತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಎಷ್ಟಂದ್ರೆ 80,000 ತನೂ ಕಟ್ ಆಫ್ ಇತ್ತು. ಅದ ನೆಕ್ಸ್ಟ್ ಯಾವ್ದಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ. ಇದ್ರದ್ದು ಏನಂದ್ರೆ ಓಕೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಇದ್ರ ಕಟ್ ಆಫ್ ನೋಡ್ಬೋದು 1,22,000 ಐತಿ. ಯಾವ ಕಾಲೇಜ್ ಅಂದ್ರೆ ಪಾರುಕಿಯಾ ಮೆಡಿಕಲ್ ಕಾಲೇಜ್ ಮೈಸೂರು. ಇದೇನೈತ್ಲ ಸೆಕೆಂಡ್ ರೌಂಡಿಗೆ ಆ್ಯಡ್ ಆಗೈತಿ. ಇದೇನೈತ್ಲ ಹೊಸದಾಗಿರುವಂಥ ನ್ಯೂಲಿ ಓಪನ್ ಮೆಡಿಕಲ್ ಕಾಲೇಜ್ ಇನ್ ಮೈಸೂರು. ಇದ್ರದ್ದು ಫಸ್ಟ್ ರೌಂಡಿಗೆ ಯಾಕೆ ಬರಲಿಲ್ಲ ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಂಗ್ ಏನೈತ್ಲ ಇದಕ್ಕೆ ಅಪ್ರೂವ್ ಕೊಟ್ಟಿಲ್ಲಾಗಿತ್ತ. ಅದಾದ್ಮೇಲೆ ಸೆಕೆಂಡ್ ರೌಂಡಿಗೆ ಏನೈತ್ಲ ಈ ಕಾಲೇಜ್ ಆ್ಯಡ್ ಆಯಿತು. ಆಲ್ಮೋಸ್ಟ್ ಆಲ್ 100 ಸೀಟ್ ಅದಾವು ಈ ಕಾಲೇಜ್ದಾಗ. ಇದ್ರೊಳಗೆ ಏನೈತ್ಲ ಓಕೆ ಅದ ಥರ್ಡ್ ರೌಂಡಿಗೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಸೇಮ್ 1,22,959. ಅಂದ್ರೆ ಈ ವರ್ಷದ ಮಾರ್ಕ್ಸ್ ನೋಡೋದಾದ್ರೆ 451 ಅವ್ರು 52 ತನ ಇದ್ರೂ 53 ಆಗಿರ್ಬೋದು. ಅದ ಲಾಸ್ಟ್ ಇಯರ್ 2024 ಒಳಗೆ ಕಂಪ್ಯಾರಿಸನ್ ಮಾಡೋದಾದ್ರೆ ನಿಮ್ಮ ರ್ಯಾಂಕ್ ಆಲ್ಮೋಸ್ಟ್ ಆಲ್ 560 570 ತನೂ ಹೋಗ್ಬೇಕಿತ್ತು. ಹೋದ ವರ್ಷ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಇರೋದ್ರಿಂದನ ಇಷ್ಟಂತೂ ಕಟ್ ಆಫ್ ಡೌನ್ ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ಏನೈತ್ಲ ಕಡಿಮೆ ಆಗಿತ್ತು, ರ್ಯಾಂಕಿಂಗ್ ವೇರಿಯೇಷನ್ ಆಗಿತ್ತು. ಅದ 2023 ಒಳಗೆ ನೋಡ್ರೂ ಸೇಮ್ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಮಾಡ್ರೇಟ್ ಇತ್ತು. ಆದ್ರೆ 2025 ಒಳಗಂತೂ ಕ್ವಶನ್ ಪೇಪರ್ ಟಫ್ ಇತ್ತು. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ. ಇದ್ರ ಕಟ್ ಆಫ್ ಎಷ್ಟು ಅಂದ್ರೆ 1,39,000. ಎಷ್ಟು ಮಾರ್ಕ್ಸ್ ಅಂದ್ರೆ 460 ತನ ಕಟ್ ಆಫ್ ನಿಂತಿತ್ತು. ಮತ್ತು ಲಾಸ್ಟ್ 2024 ಒಳಗೆ ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟಂದ್ರೆ 555 ತನೂ ಇದ್ರದ್ದು ಏನೈತ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷ 550 ಆಗಿರ್ಬೋದು 560 570 ತನೂ ನಿಂತಿತ್ತು. ಇದು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 560 570 ತನೂ ಹೋಗಿತ್ತು 2024 ಒಳಗೆ. 2023 ಒಳಗೆ ಎಷ್ಟಿತ್ತಂದ್ರೆ 500 ಪ್ಲಸ್ ಆಲ್ಮೋಸ್ಟ್ ಆಲ್ 520 530 ಜನರಲ್ ಮೆರಿಟ್ದವ್ರಿಗಿತ್ತು. ನಮ್ಮ ನನ್ನ ಕ್ಲಾಸ್ಮೇಟ್ ಒಬ್ಬಗೆ ಏನೈತ್ಲ 500 ಇದ್ರೂ ಕೂಡ 2023 ಮತ್ತು 23 ಒಳಗೆ ಸೀಟ್ ಸಿಕ್ಕಿಲ್ಲಾಗಿತ್ತು. ನೆಕ್ಸ್ಟ್ ಯಾವುದಂದ್ರೆ ಅದ ಥರ್ಡ್ ರೌಂಡಿಗೆ ಓಕೆ ಥರ್ಡ್ ರೌಂಡಿಗೆ ಯಾವುದಂದ್ರೆ 1,24,000 ನಿಂತೈತಿ. ಒಂದು ಸ್ವಲ್ಪ ವೇರಿಯೇಷನ್ ಆಗಿರ್ತೈತಿ. ಯಾವುದಂದ್ರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರು. ಇದ್ರದ್ದು ಎಷ್ಟು ಮಾರ್ಕ್ಸ್ ಅಂದ್ರೆ 2025 ಒಳಗೆ 451 ಮಾರ್ಕ್ಸಿಗೆ. ಅದ ನೀವು ಲಾಸ್ಟ್ 2024 ಒಳಗೆ ಕಂಪ್ಯಾರಿಸನ್ ಮಾಡ್ರೆ 560 570 ಅಲ್ಲಿ ಮಟ್ಟ ನಿಂತಿತ್ತು. ನೀವು ಲಾಸ್ಟ್ ಇಯರ್ 2025 ಒಳಗೆ ಮತ್ತು 2024 ಒಳಗಾಗಿರ್ಬೋದು 2023 ಒಳಗೆ ಎಷ್ಟು ನಿಂತಿತ್ತು ಅಂದ್ರೆ 1,24,000ಗೆ ಆಲ್ಮೋಸ್ಟ್ ಆಲ್ 570 580 ತನ ನಿಂತಿತ್ತು. ಆದ್ರೆ ವರ್ಷ ಏನೈತಲ್ಲ ಮಾರ್ಕ್ಸ್ ಚೇಂಜ್ ಆಗ್ತೈತಿ. ಆದ್ರೆ ರ್ಯಾಂಕ್ ಕಟ್ ಆಫ್ ಅಂತೂ ಹೆಚ್ಚು ಕಡಿಮೆ ಆಗಂಗೆ ಇಲ್ಲ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ರೂರಲ್. ಇದ್ರದ್ದು ಎಷ್ಟು ರ್ಯಾಂಕಿಂಗ್ ಅಂದ್ರೆ 84,000 ಐತಿ. ನೆಕ್ಸ್ಟ್ ಇಯರ್ ಒಂದು ಸ್ವಲ್ಪ ಸೀಟ್ ಜಾಸ್ತಿ ಆಗಿದ್ದು ಅಂದ್ರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಜಗದ್ಗುರು KL ಇನ್ಸ್ಟಿಟ್ಯೂಟ್ದ ಇಲ್ಲಿ ನೋಡ್ಬೋದು. ಇದೇನೈತಲ್ಲ ಸೆಕೆಂಡ್ ರೌಂಡಿಗೆ ಎಷ್ಟು ಸೀಟ್ ಅಂದ್ರೆ 1000 ಸೀಟ್ ಇನ್ಕ್ರೀಸ್ ಆದಾಗ ಇಷ್ಟು ಬಂದಿತ್ತು. ಅದಾದ್ಗಳೇ ಥರ್ಡ್ ರೌಂಡಿಗೆ ಎಷ್ಟಂದ್ರೆ 450 ಸೀಟ್ ಜಾಸ್ತಿ ಆದಾಗ 93,000 ಬಂದಿತ್ತು. ಎಷ್ಟಂದ್ರೆ ಆಲ್ಮೋಸ್ಟ್ ಆಲ್ 10,000 ಡಿಫ್ರೆನ್ಸ್ ಇತ್ತು. ಇಲ್ಲಿ ನೆಕ್ಸ್ಟ್ ಇಯರ್ ಈ ಇಯರ್ನು ಆಲ್ಮೋಸ್ಟ್ ಆಲ್
ಕನಕಪುರ ಮೆಡಿಕಲ್ ಕಾಲೇಜ್ ಏನಾರೆ ಪರ್ಮಿಷನ್ ಸಿಕ್ತು ಮತ್ತು ಹೊಸದಾಗಿ ಎಲ್ಲ ಗೌರ್ಮೆಂಟ್ ಕಾಲೇಜ್ದಾಗ ಮತ್ತು ಸೀಟ್ ಜಾಸ್ತಿ ಅದು ಅಂದ್ರೆ ಅವಾಗ ಏನೈತ್ಲ ಕಟ್ ಆಫ್ ಅಂತೂ ಮತ್ತು ಡೌನ್ ಆಗತೈತಿ. ಪೇಪರ್ ಯಾವ ರೀತಿ ಬರ್ತೈತಿ ಮತ್ತು ಆಲ್ಮೋಸ್ಟ್ ಆಲ್ 400ದಿಂದ 500 ತನಕ ಏನೈತ್ಲ ಬಹಳಷ್ಟು ರ್ಯಾಂಕ್ ವೇರಿಯೇಷನ್ ಆಗ್ತಾವು. ಅದಕ್ಕಿಂತ ಕಡಿಮೆ ಒಳಗೆ ಬರಾಕತ್ರ ಒಂದು ಸ್ವಲ್ಪ ರ್ಯಾಂಕ್ ವೇರಿಯೇಷನ್ ಆಗೋದು ಒಂದು ಸ್ವಲ್ಪ ಇದನ್ನು ಡಿಫ್ರೆನ್ಸ್ ಅಂತೂ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ ಇದು 94,000 ಐತಿ. ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಏನೈತ್ಲ 1,10,000 ಐತಿ. ಯಾವ್ದಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ. ಇದೇನೈತ್ಲ ಕೇಲಿ ಮೆಡಿಕಲ್ ಕಾಲೇಜ್ ಅವ್ರ ಅಂಡ್ರ್ ಒಳಗೆ ಬರ್ತೈತಿ. ಇದೇನೈತ್ಲ ಡಿಮ್ಡ್ ಐತಿ. ಇದ್ರ ಫೀಸ್ ಏನೈತ್ಲ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಇದಕ್ಕಿಂತ ಕಮ್ಮಿ ಅಂದ್ರೆ 1.5 ಲ್ಯಾಕಿನ ಸೀಟ್ ಇರ್ತೈತಿ. ಇದ ಲಾಸ್ಟ್ ಆಲ್ಮೋಸ್ಟ್ ಆಲ್ 6 ಲಕ್ಷದ ಫೀಸ್ ಐತಿ. ಇದೇನೈತ್ಲ ಹುಬ್ಬಳ್ಳಿ ಒಳಗೈತಿ. ಇದ್ರದ್ದು ಲಾಸ್ಟ್ 2025 ಒಳಗೆ ಎಷ್ಟು ಮಾರ್ಕ್ಸ್ ಇದ್ರೆ ಈ ಕಾಲೇಜ್ ಸಿಗ್ಬೋದಂದ್ರೆ 460 ತನ ಇದ್ರೂ ಈ ಕಾಲೇಜ್ದಾಗ ಏನೈತ್ಲ ಓಕೆ 458 ಅದು ಇತ್ತಂದ್ರೆ ಸಿಗ್ತಿತ್ತು. ಆದ್ರೆ 2024 ಒಳಗೆ ಏನೈತ್ಲ ಆಲ್ಮೋಸ್ಟ್ ಆಲ್ 95 ಅಬೋ ಇದ್ರನ ಏನೈತ್ಲ ಈ ಕಾಲೇಜ್ದಾಗೂ ಸೀಟ್ ಸಿಗ್ತಿತ್ತು. ಇದ್ರ ಫೀಸ್ ಏನೈತ್ಲ 6 ಲಕ್ಷ ಐತಿ. ಮತ್ತು ನೆಕ್ಸ್ಟ್ ಯಾವ್ದಂದ್ರೆ ಓಕೆ ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಅದ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಏನಾಗೈತೆ ಅಂದ್ರೆ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ 1,04,507 ಸೀಟ್ ಸಿಕ್ಕೈತಿ. ಆಲ್ಮೋಸ್ಟ್ ಆಲ್ ಏನೈತ್ಲ ಹೈದರಾಬಾದ್ ಕರ್ನಾಟಕ ಯಾರ್ದೆಲ್ಲ ರಿಸರ್ವೇಷನ್ ಇರ್ತೈತಿ 1,90,000 ಐತಿ. ಒಬ್ಬೊಬ್ರದ್ದು ಆಲ್ಮೋಸ್ಟ್ ಆಲ್ ಕೆಟಗರಿ ಅದು ಇತ್ತಂದ್ರೆ ರಿಸರ್ವೇಷನ್ ಇತ್ತಂದ್ರೆ ರೂರಲ್ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಂ ಅದೆಲ್ಲ ಸೇರಿ ಇತ್ತಂದ್ರೆ ಅವ್ರಿಗೆ ಏನೈತ್ಲ ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಗ್ತೈತಿ. ಅವ್ರ ರ್ಯಾಂಕ್ 75,000 80,000 1 ಲ್ಯಾಕ್ ತನ ಇತ್ತಂದ್ರೂ ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ನೋಡೇರಿ ಯಾದಗಿರಿ ಕಾಲೇಜ್ ಒಳಗೆ ಸೀಟ್ ಸಿಕ್ಕೈತಿ. ಅವ್ರ ರ್ಯಾಂಕ್ ಅಂದ್ರೆ ಆಲ್ಮೋಸ್ಟ್ ಆಲ್ 470 ಇದ್ರಂತೂ 100% ಸಿಕ್ಕ ಐತಿ. ಮತ್ತು ಅದಕ್ಕಿಂತ 470 ಇದ್ರೆ ಬೇರೆ ಕಾಲೇಜು ಸಿಕ್ಕಾವು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾ ಹಿಂಗೆ ಅಪ್ಡೇಟ್ ಕೊಡ್ತಿರ್ತಾನೆ. ಥ್ಯಾಂಕ್ ಯು.